ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಫ್ರೈಡ್ ಚಿಕನ್ ಕಡಾಯಿ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ನಾನು ರೆಡ್ ಚಿಲ್ಲಿ ತಗೊಂಡಿದ್ದೇನೆ, ಕೊರಿಯಾಂಡರ್ ಸೀಡ್ಸ್, ಆಮೇಲೆ 1 ಟೇಬಲ್ ಸ್ಪೂನ್ ಎಲ್ಲ ದೊಡ್ಡದು ಜೀರಗ, ಫಿನೆಲ್ ಸೀಡ್ಸ್, 10 ಬಾದಾಮಿ, ಕ್ಯಾಶ್ಯೂ ಇದ್ದರೆ ಹಾಕ್ಬೋದು, 10 ತಗೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಸೊ ತಗೊಳ್ಳಿಲ್ಲ. ಇದನ್ನು ಬಂದುಬಿಟ್ಟು ಒಂದು ಪ್ಯಾನ್ಗೆ ಹಾಕಿ ರೋಸ್ಟ್ ಮಾಡಬೇಕು. ಒಳ್ಳೆ ಸ್ಮೆಲ್ ಬರೋ ತನಕ ರೋಸ್ಟ್ ಮಾಡಬೇಕು. ರೋಸ್ಟ್ ಆಗಿದೆ. ಇವಾಗ ಇದನ್ನು ತಣ್ಣಗಾದ ಮೇಲೆ ಪುಡಿ ಮಾಡಬೇಕು. ಮಿಕ್ಸಿ ಜಾರಲ್ಲಿ ಫೈನಾಗಿ ಪುಡಿ ಮಾಡಬೇಕು. ನೀವೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಪುಡಿ ಆಗಿದೆ ಇದು. ನೆಕ್ಸ್ಟ್ ಪ್ರಿಪರೇಷನ್ ಏನಂತ ನೋಡುವ. ಇವಾಗ ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆಲ್ಲ ಸ್ಪೈಸಸ್ ಆ್ಯಡ್ ಮಾಡಿ. ಗರಂ ಮಸಾಲ, ಚಿಕನ್ ಮಸಾಲ, ಟರ್ಮರಿಕ್ ಪೌಡರ್, ಮತ್ತು ಕೊರಿಯಾಂಡರ್ ಪೌಡರ್, ರೆಡ್ ಚಿಲ್ಲಿ, ಸಾಲ್ಟ್, ಪೆಪ್ಪರ್ ಪೌಡರ್ ಎಲ್ಲ 1 ಟೇಬಲ್ ಸ್ಪೂನ್ ನಾನು ತೊಗೊಂಡಿದ್ದೇನೆ. ಅದನ್ನು ಹಾಕಬೇಕು ಬೌಲಿಗೆ. ಅದಾದ ಕೂಡಲೇ ನಾವು ಪುಡಿ ಮಾಡಿದ್ದೀವಲ್ವ ಪೌಡರ್, ಅದು ಹಾಕಬೇಕು. ಎಲ್ಲವನ್ನು ಹಾಕಿದ್ದೇನೆ ನಾನು. ಅದಾದ ನಂತರ ನಾನು ಮೊಸರು ತೊಗೊಂಡಿದ್ದೇನೆ 2 ಟೇಬಲ್ ಸ್ಪೂನ್. ನಾನು ಇಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೇನೆ, ನೀವು ಯಾವ್ದು ಕೂಡ ತೊಗೊಳ್ಬೋದು. ಅದು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ. ವೆನಿಗರ್ ಹಾಕಿದ್ದೇನೆ 1 ಟೇಬಲ್ ಸ್ಪೂನ್, ಇಲ್ಲಾಂದರೆ ಲೆಮನ್ ಜ್ಯೂಸ್ ಕೂಡ ಹಾಕ್ಬೋದು. ಅದನ್ನೆಲ್ಲವನ್ನು ಮಿಕ್ಸ್ ಮಾಡಬೇಕು ಒಳ್ಳೆಯದಾಗಿ. ಅದಾದ ಕೂಡಲೇ ನಾನು 500 ಗ್ರಾಮು ವಿತ್ ಬೋನ್ ಚಿಕನ್ ತೊಗೊಂಡಿದ್ದೇನೆ, ವಾಶ್ ಮಾಡಿಟ್ಟಿದ್ದೇನೆ. ಅದು ಹಾಕಬೇಕು. ಸಣ್ಣ ಸಣ್ಣ ಕಟ್ ಮಾಡಿದ್ದೇನೆ ಚಿಕನ್ ಪೀಸಸನ್ನು. ಅದಾದ ಮೇಲೆ ಒಳ್ಳೆ ರೀತಿಯಲ್ಲಿ ಮ್ಯಾರಿನೇಷನ್ ಮಾಡಬೇಕು. ಮ್ಯಾರಿನೇಟ್ ಮಾಡಿ 1 ಅವರ್ ರೆಸ್ಟಲ್ಲಿ ಇಡಬೇಕು. ಯಾಕಂದರೆ ಅದು ಒಳ್ಳೆ ಮ್ಯಾರಿನೇಷನ್ ಆಗಿ ಚಿಕನ್ ಒಳ್ಳೆ ಮಸಾಲವನ್ನು ಎಳೆದುಕೊಳ್ತದಲ್ಲ, ಅದಕ್ಕೆ 1 ಅವರ್ನ ರೆಸ್ಟಲ್ಲಿ ಇಟ್ಟಿದ್ದೆ. 1 ಅವರ್ ಆಗಿದೆ. ಇವಾಗ ನಾನು ಈ ಥರ ಪಾತ್ರೆ ತೊಗೊಂಡಿದ್ದೇನೆ. ಇದು ಯಾಕಂದರೆ ಫ್ರೈ ಮಾಡಲಿಕ್ಕೆ. ಇದಕ್ಕೆ ನಾನು ಇವಾಗ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಇದರಲ್ಲಿ ಒಳ್ಳೆ ರುಚಿಯಾಗಿ ಬರ್ತದೆ, ಅದಕ್ಕೆ ನಾನು ಇದಕ್ಕೆ ತೆಂಗಿನೆಣ್ಣೆ ಹಾಕಿ ಯೂಸ್ ಮಾಡ್ತಿದ್ದೇನೆ. ತುಂಬ ರುಚಿ ಆಗ್ತದೆ, ಟ್ರೈ ಮಾಡಿ ನೋಡಿ. ಇದಕ್ಕೆ ಒಂದೊಂದೇ ಪೀಸಸ್ ಹಾಕ್ತಿದ್ದೇನೆ. ಇದರಲ್ಲಿ ಯಾಕೆ ಮಾಡೋದಂದರೆ ನಿಮಗೆ ಆಯಿಲ್ ತುಂಬ ಯೂಸ್ ಆಗೋದಿಲ್ಲ ಮತ್ತು ತುಂಬ ರುಚಿಯಾಗಿರ್ತದೆ, ಅದಕ್ಕೆ ನಾನು ಇದು ಯೂಸ್ ಮಾಡ್ತಿದ್ದೇನೆ. ಈ ಮೆಥಡ್ ಯಾವುದೇ ಥರದ ಅಡಿ ಹಿಡಿಯೋದಿಲ್ಲ. ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಒಂದು ಸೈಡ್ ಕುಕ್ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಅದಾದಮೇಲೆ ಫ್ಲಿಪ್ ಮಾಡಿ ಇನ್ನೊಂದ್ಸಲ ಫ್ರೈ ಮಾಡಬೇಕು. ನೀವೇ ನೋಡ್ತಿರ್ಬೋದು. ಇವಾಗ ಇದು ಕುಕ್ ಆಗಿದೆ. ಅದರ ಮೇಲೆ ತೆಗೆದಿದ್ದೇನೆ. ಇದನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಇಡಬೇಕು. ಇವಾಗ ಫ್ರೈ ರೆಡಿಯಾಗಿದೆ. ಇದಕ್ಕೇನು ಗ್ರೇವಿ ಮಾಡಬೇಕಲ್ಲ, ಅದಕ್ಕೆ ನಾನು ಇವಾಗ ಒಂದು ಆನಿಯನ್ ತಗೊಳ್ತೇನೆ ದೊಡ್ಡದು. ಅದ್ರ ಮೇಲೆ ಕರಿ ಲೀವ್ಸು ಸ್ವಲ್ಪ. ಇದನ್ನು ಬಂದುಬಿಟ್ಟು ಫ್ರೈ ಮಾಡಬೇಕು. ನಾನು ಇದನ್ನು ಆಯಿಲ್ ಮತ್ತು ಗೀ ಯೂಸ್ ಮಾಡಿ ಫ್ರೈ ಮಾಡ್ತಿದ್ದೇನೆ. ಫ್ರೈ ಆಗಿದೆ ನೋಡಿ, ಇವಾಗ ಒಳ್ಳೆ ಫ್ರೈ ಆಗಿದೆ, ಕ್ರಿಸ್ಪಿ ಆಗಿದೆ. ಇದಕ್ಕೆ ನಾವು ಬ್ರಿಸ್ತಾ ಹೇಳ್ತೇವೆ, ಹಾಗೆ ಆನಿಯನ್ ಫ್ರೈ ಕೂಡ ಹೇಳ್ತಾರೆ. ನಾನು ಆವಾಗ ಪುಡಿ ಮಾಡಿದ್ದೆಲ್ಲ, ಅದಕ್ಕೆ ನಾನು ತಗೊಳ್ತಿದ್ದೇನೆ. ಇದನ್ನು ಇವಾಗ ಆನಿಯನ್ ಹಾಕ್ತೇನೆ ಇದಕ್ಕೆ. ಅದಾದರೂ ಕೂಡಲೇ 1 ಟೊಮೆಟೊ ತೊಗೊಂಡಿದ್ದೇನೆ ನಾನು. ಇದನ್ನು ಬಂದುಬಿಟ್ಟು ಒಳ್ಳೆ ಪೇಸ್ಟ್ ಮಾಡಬೇಕು, ಫೈನಾಗಿ ಪೇಸ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಫೈನಾಗಿ ಪೇಸ್ಟ್ ಆಗಿದೆ. ನಾನಿವಾಗ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ, ಕ್ಲೇ ಪಾಟ್. ಇದರಲ್ಲಿ ತುಂಬ ರುಚಿಯಾಗಿ ಬರ್ತದೆ, ನೀವು ಯಾವುದೇ ಸಾರು ಮಾಡಿದರೂ ಕೂಡ. ಇವಾಗ ನಾನು ಕೊಕೊನಟ್ ಆಯಿಲ್ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೇನೆ. ಅದಾದ ಮೇಲೆ ನಾನು ಪೇಸ್ಟ್ ಮಾಡಿದ್ದೆಲ್ಲ ಆನಿಯನ್ ಮತ್ತು ಟೊಮೆಟೊ ಅದು ಹಾಕ್ತಿದ್ದೇನೆ. ಅದು ಹಾಕಿದ ನಂತರ ಒಳ್ಳೆ ಕುಕ್ ಮಾಡಬೇಕು ಲೋ ಫ್ಲೇಮಲ್ಲಿ. 5 ಮಿನಿಟ್ಸ್, ಅಂದರೆ ಅದರ ಸ್ಮೆಲ್ ಹೋಗೋ ತನಕ ಒಳ್ಳೇದು ಮಾಡಬೇಕು. ನಾನು ಸಾಲ್ಟ್ ಹಾಕಿದ್ದೇನೆ. ನಿಮಗೆ ರುಚಿಗೆ ಬೇಕಾದರೆ ಸಾಲ್ಟ್ ಹಾಕ್ಬೋದು. ನಿಮಗೆ ತುಂಬ ಖಾರ ಬೇಕಾದರೆ ಖಾರ ಕೂಡ ಆ್ಯಡ್ ಮಾಡ್ಬೋದು. ನಾನೇನು ತುಂಬ ಖಾರ ಏನು ಹಾಕಲಿಲ್ಲ, ಅದು ಒಳ್ಳೆ ಇದಾಗಿದೆ. ಕುಕ್ ಆಗಿದ ನಂತರ ನಾನು ಅದಕ್ಕೆ ಚಿಕನ್ ಮಿಕ್ಸ್ ಮಾಡ್ತೇನೆ. ಚಿಕನ್ ಮಿಕ್ಸ್ ಮಾಡಿದ ನಂತರ 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ನಾನು ಕುಕ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಇವಾಗ ಕುಕ್ ಆಗಿದೆ. ಚಿಕನ್ ಮತ್ತು ಮಸಾಲೆ ಎಲ್ಲ ಒಳ್ಳೆ ಗ್ರೇವಿ ಆಗಿದೆ. ಇವಾಗ ಅದಕ್ಕೆ ನಾನು ಸ್ಪ್ರಿಂಕಲ್ ಮಾಡ್ತಿದ್ದೇನೆ ಕೊರಿಯಾಂಡರ್ ಲೀವ್ಸ್, ಕರಿ ಲೀವ್ಸ್ ಮತ್ತು ಕಸ್ತೂರಿ ಮೇಥಿ. ನೋಡ್ತಾ ಇರ್ಬೋದು. ಇವಾಗ ಫ್ರೈಡ್ ಚಿಕನ್ ಕಡಾಯಿ ರೆಡಿಯಾಗಿದೆ. ತುಂಬಾ ರುಚಿಯಾಗಿತ್ತು. ಹೋಟೆಲಲ್ಲಿ ತಿನ್ನೋದ್ರಕ್ಕಿಂತ ತುಂಬಾ ರುಚಿಯಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಪಾತಿ, ಪತ್ರಿ ಮತ್ತು ಅಪ್ಪಂ ಜೊತೆಗೆ ತುಂಬ ಸೂಟ್ ಆಗ್ತದೆ. ಇದು ಒಳ್ಳೆಯದಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಹೋಮ್ ಮೇಡ್ ಈಸ್ ಬೆಸ್ಟ್. ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.